ನಿಬಂಧ ಶೀರ್ಷಿಕೆ ಯಾವ ನಿಬಂಧವನ್ನು ಚರ್ಚೆ ಮಾಡ್ತಾ ಇದ್ವಿ? ಉಚಿತ ಯೋಜನೆಗಳು ಮತ್ತು ಪರಿಣಾಮಗಳು. ಉಚಿತ ಯೋಜನೆಗಳು ಮತ್ತು ಪರಿಣಾಮಗಳು ಅನ್ನೋ ಒಂದು ನಿಬಂಧದ ಚರ್ಚೆ ಮಾಡ್ತಾ ಇದ್ವಿ. ಓಕೆ, ನೆನಪಿದೆಯಾ? ಓಕೆ, ನಾನು ಹೋಮ್ವರ್ಕ್ ಮಾಡ್ಕೊಂಡ್ಬರ್ಲಿಕ್ಕೆ ಹೇಳಿದ್ದೆ. ಎಷ್ಟು ಜನ ಮಾಡ್ಕೊಂಡ್ ಬಂದಿದ್ದೀರಿ? ಹೋಮ್ವರ್ಕ್ ಬರ್ಕೊಂಡು ಬನ್ನಿ, ಪ್ರಯತ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಾನು. ಎಷ್ಟು ದಿನ ಮಾಡ್ಕೊಂಡ್ ಬಂದಿದ್ದೀರಿ? ಮಾಡ್ಕೊಂಡ್ ಬಂದಿದ್ದೀರಾ? ಬರ್ಕೊಂಡ್ ಬಂದಿದ್ದೀರಾ? ಸೊ ಹಿಂದಿನ ತರಗತಿಯಲ್ಲಿ ಏನೇನು ಹೇಳಿದ್ದೆ ನಾನು? ಸ್ಕೆಲೆಟನ್. ಯಾರಾದ್ರೂ ಡೌಟ್ ಬಾಕ್ಸ್ ನಲ್ಲಿ ಹಿಂದಿನ ಕ್ಲಾಸಿನ ಸ್ಕೆಲೆಟನ್ ಹಾಕ್ರಿ. ಇದೆ ಯಾರ ಹತ್ರನಾದ್ರು? ಇದ್ರೆ ಡೌಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಸ್ಕೆಲೆಟನ್ ನೋಡೋಣ. ಸೊ ಬಹುಶಃ ಉಚಿತ ಯೋಜನೆಗಳು ಯಾಕೆ ಸುದ್ದಿಯಲ್ಲಿದೆ, ಉಚಿತ ಯೋಜನೆಗಳಂದ್ರೆ ಏನು ಅನ್ನೋದನ್ನ ನಾವು ಹೇಳಿದ್ವಿ. ನೆಕ್ಸ್ಟ್ ಉಚಿತ ಯೋಜನೆಗಳ ಇತಿಹಾಸ ಹೇಳ್ಬೇಕಲ್ಲ. ಎಸ್, ಉಚಿತ ಯೋಜನೆಗಳು ಭಾರತಕ್ಕೆ ಹೊಸದೇನಲ್ಲ. ಪ್ರಜೆಗಳ ಕಲ್ಯಾಣ ರಾಜನ ಕರ್ತವ್ಯ ಎಂದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಪ್ರಜೆಗಳ ಕಲ್ಯಾಣ ಏನು, ರಾಜನ ಕರ್ತವ್ಯ ಅಂತೇಳಿ ಕೌಟಿಲ್ಯ ಯಾವುದ್ರಲ್ಲಿ ತಿಳಿಸಿದ್ದಾರೆ? ಅರ್ಥಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಸ್ವತಂತ್ರ ನಂತರದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಸಹಾಯಧನ ಮತ್ತು ಯೋಜನೆಗಳನ್ನು ಆರಂಭಿಸಿತು. ಓಕೆ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ತಮಿಳುನಾಡು ಈ ರೀತಿ ಯೋಜನೆಗಳ ತೊಟ್ಟಿಲು ಎನ್ನಬಹುದು. ಈ ರೀತಿ ಯೋಜನೆಗಳ ತೊಟ್ಟಿಲು ಎನ್ನಬಹುದು. 1950ರ ದಶಕದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಕೆ ಕಾಮರಾಜ್ ಉಚಿತ ಯೋಜನೆಗಳನ್ನ ಆರಂಭಿಸಿದ್ರು. ಇದೆಲ್ಲ ನೆನಪಲ್ಲಿರಬೇಕು. 1967ರಲ್ಲಿ ಡಿಎಂಕೆ ಪಕ್ಷದ ಅಣ್ಣಾದುರೈ ಪ್ರತಿ ವ್ಯಕ್ತಿಗೆ 4.5 kg ಅಕ್ಕಿ ಘೋಷಣೆ ಮಾಡಿದ್ರು. ತದನಂತರ ಹಲವಾರು ರಾಜ್ಯ ಸರ್ಕಾರಗಳು
ರಾಜ್ಯ ಸರ್ಕಾರಗಳು ಏನ್ ಮಾಡಿದ್ವು, ಈ ರೀತಿ ಕೊಡ್ಲಿಕ್ಕೆ ಶುರು ಮಾಡಿದ್ವು. ಆಹಾರ, ಶಿಕ್ಷಣ, ಆರೋಗ್ಯ, ವಸತಿ ಜೊತೆಯಲ್ಲಿ ಕುಕ್ಕರ್, ಟಿವಿ, ಸೈಕಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ಉಚಿತ ಸವಲತ್ತುಗಳನ್ನು ಜನರಿಗೆ ನೀಡಿವೆ. ಸೊ ಇದನ್ನು ಕೂಡ ನೀವು ಬರಿಬೇಕು. ಕ್ಲಿಯರ್ ಇದೆಯಾ? ಬರ್ಕೊಳ್ರಿ ಬೇಗ. ಬರ್ಕೊಂಡ್ರ ಎಲ್ಲರೂ? ಡನ್. 2013 ದೆಹಲಿ ವಿಧಾನಸಭೆ ಚುನಾವಣೆ ನಂತರ ದೆಹಲಿ ಸರ್ಕಾರ ಉಚಿತ ವಿದ್ಯುತ್, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಸೇರಿದಂತೆ ಹಲವಾರು ಉಚಿತ ಯೋಜನೆಗಳನ್ನು ಜಾರಿಗೆ ತಂದು ಫ್ರೀಬಿ ಸಂಸ್ಕೃತಿಯ ಹೊಸ ಮಜಲನ್ನು ಆರಂಭಿಸಿದೆ. ಏನ್ ಮಾಡಿದ್ರು? ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಗೊತ್ತಿದೆ, ಅವ್ರ ಹೆಸರು ಬರೆಯೋದು ಬೇಡ. ಇದಾದ ನಂತರ ಹಲವು ಪಕ್ಷಗಳು ಉಚಿತ ಯೋಜನೆಗಳನ್ನ ರೇವಡಿ ಸಂಸ್ಕೃತಿ, ಎಂದು ಟೀಕಿಸಲು ಆರಂಭಿಸಿತು. ಈ ಸಂಸ್ಕೃತಿ ಪರ ವಿರೋಧ ಚರ್ಚೆಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ವು. ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಗ್ಗೆ ಹೇಳಿದ್ವಿ, ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ. ಅರ್ಥ ಆಗ್ತಿದೆಯಾ? ಒಂದು ವರದಿ ಪ್ರಕಾರ ರೈಟ್, ಉಚಿತ ಯೋಜನೆಗಳ ಮೇಲಿನ ವೆಚ್ಚ ಸರಾಸರಿ ರಾಜ್ಯ ಜಿಡಿಪಿಯ 0.1 ರಿಂದ 2.7% ವರೆಗೂ ಇದೆ. ಸ್ವಲ್ಪ ನೀವು ಡೇಟಾ ಶೇರ್ ಮಾಡಬಹುದು. ಓಕೆ, ನಿಮ್ಗೆ ಯಾವ ರೀತಿ ಡೇಟಾ ಯೂಸ್ ಮಾಡ್ಬೇಕು ಅನಿಸ್ತದೆ ಆ ರೀತಿ ನೀವು ಡೇಟಾವನ್ನ ಇಲ್ಲಿ ಆಡ್ ಮಾಡಬಹುದು. ನೀವು ಎಕ್ಸಾಂಪಲ್ಗಳನ್ನು ಎಕ್ಸ್ಟ್ರಾ ಕೊಡಬಹುದು.
ಸೈಕಲ್ ಕೊಟ್ಟಿದ್ರು. ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಉಚಿತ ವಿದ್ಯುತ್ತು, 2,000 ರೂಪಾಯಿ ಮನೆ ಒಡತಿಗೆ, ಅವೆಲ್ಲ ಎಕ್ಸಾಂಪಲ್ ಕೂಡ ಕೊಡಬಹುದು. ಕ್ಲಿಯರ್ ಇದೆಯಾ? ಇದರ ಇತಿಹಾಸ ನಿಮ್ಗೆ ಗೊತ್ತಾಯ್ತಾ? ಬೇಕಾದ್ರೆ ಇದನ್ನು ಬರ್ರಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಉಚಿತ ಅಕ್ಕಿ, ಮಹಿಳೆಯರಿಗೆ ಬಸ್ ಪ್ರಯಾಣ, ಮನೆಯೊಡತಿಗೆ ಮಾಸಿಕ ಧನ, ಉಚಿತ ವಿದ್ಯುತ್ ಮತ್ತು ನಿರುದ್ಯೋಗಿಗಳಿಗೆ ಭತ್ಯೆ ಯೋಜನೆಯನ್ನ ಆರಂಭಿಸಿದೆ. ರೇವಡಿ ಕಲ್ಚರ್ ಅಂತಂದ್ರೆ ಈಗ ಹಿಂದಿನಲ್ಲಿ ಒಂದು ಮುಫ್ತ್ ಕಾ ರೇವಡಿ ಬಾಟ್ರೆ ಅಂತ ಕರೀತಾರೆ. ಅಂತಂದ್ರೆ ಈಗ ನಮ್ಮಲ್ಲಿ ಈಗ ಫ್ರೀ ಆಗಿ ಏನಾದ್ರು ಹಂಚಿದ್ರೆ ಅದನ್ನ ರೇವಡಿ ಅಂತೇಳಿ ಕರೀತಾರೆ. ಓಕೆ, ಈ ಜಿಲೇಬಿ ಜೊತೆ ರೇವಡಿ ತಿಂತಿರಲ್ಲ, ಅದು ಬೇರೆ, ಅದು ರಬಡಿ. ಅದು ಅದೇ ರೀತಿ ಒಂದು ಸ್ವೀಟ್ ಇರುತ್ತೆ ರೇವಡಿ ಅಂತ ಹೇಳಿ. ಸಣ್ಣ ಹುಡುಗರಿಗೆಲ್ಲ ಉಚಿತವಾಗಿ ಕೊಡ್ತಾ ಇದ್ರು ಅದನ್ನೇ ಈಗ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಈಗ ಹೇಳ್ರಿ, ಎಷ್ಟು ಜನ ಈಗ ನಾ ಬರ್ದಿರ್ತಕ್ಕಂಥ ಇತಿಹಾಸ, ನೀವು ಬರ್ದಿರ್ತಕ್ಕಂಥ ಇತಿಹಾಸದಲ್ಲಿ ಸಾಮ್ಯತೆ ಇದೆ, ಸಿಮಿಲಾರಿಟಿ ಇದೆ ಅನ್ನೋರು ಎ ಅಂತ ಬರೀರಿ. ಇಲ್ಲ ಸರ್, ನಾವು ಬರ್ದಿದ್ದು ಥಿಂಕ್ ಮಾಡಿದ್ವಿ ಏನೇ ಬೇರೆ ಇತ್ತು ಅನ್ನೋರು ಬಿ ಅಂತ ಹಾಕ್ರಿ. ಸಿ ಡಿ ಹಾಕಬೇಡ್ರಿ. ಸರ್ ಸಿಮಿಲರ್ ಇದೆ ಎ, ಸರ್ ತುಂಬಾ ಡಿಫರೆನ್ಸ್ ಇದೆ ಬಿ. ವೆರಿ ಗುಡ್. 38% ಜನ ಸರ್ ಸಿಮಿಲರ್ ಇದೆ ಅಂತೇಳಿ ಹೇಳಿದಿರಿ. ಓಕೆ, ಅಂದ್ರೆ ಒಂದು ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ ನಿಧಾನವಾಗಿ. ಈ 37% ಏನೋ ಸಿಮಿಲರ್ ಇದೆ ಅನ್ನೋರು ನಮ್ಮ ಹಳೆಯ ಕ್ಲಾಸ್ನಲ್ಲಿ ಎಸ್ಸೆ ನೋಡಿದವರು ಅದರಲ್ಲಿ ಭಾಗ ಆಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗೆ ನೀವು ಎಷ್ಟು ಹೆಚ್ಚು ಕ್ಲಾಸ್ಗಳನ್ನು ನೋಡ್ತಾ ಹೋಗ್ತೀರಿ ಅಷ್ಟು ನಿಮಗೆ ಹೆಚ್ಚಾಗಿ ಐಡಿಯಾಗಳು ಬರ್ತಾ ಹೋಗ್ತವೆ. ಸೊ ಹೀಗಾಗಿ ಪರ್ಸಿವರೆನ್ಸ್ ಎಲ್ಲ ಇರಬೇಕು ನಿಮಗೆ. ಪೇಷನ್ಸ್ಲಿ ಪ್ರತಿಯೊಂದು ಕ್ಲಾಸ್ಗಳನ್ನು ನೋಡೋದು, ಆ ಕ್ಲಾಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡೋದು, ಈ ರೀತಿ ನೀವು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನೀವು 40+ ಪೇಪರ್ 1 ನಲ್ಲಿ ಪಡೆಯೋದ್ರಲ್ಲಿ ಯಾವುದೇ ಏನಿರಲ್ಲ, ಸಂದೇಹ ಅನ್ನೋದು ಇರೋದಿಲ್ಲ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನಿದೆ ಸ್ಕೆಲೆಟನ್ ಅಲ್ಲಿ? ಏನಿದೆ ನೆಕ್ಸ್ಟ್ ಸ್ಕೆಲೆಟನ್ ಅಲ್ಲಿ? ನೆಕ್ಸ್ಟ್ ಇದರ ಅವಶ್ಯಕತೆಗಳು ಮತ್ತು ಪ್ರಯೋಜನಗಳು. ಈ ರೀತಿಯ ಉಚಿತ ಯೋಜನೆಗಳು ಹಲವಾರು ಪ್ರಯೋಜನಗಳನ್ನು ಹೊಂದಿವೆ. ಸೊ ಇದ್ರಲ್ಲಿ ನಾನು ಹೇಳಿದೆ, ನಿಮ್ಗೆ ಪ್ಯಾರಾಗ್ರಾಫ್ ವೈಸ್ ಬರೆದ್ರು ಓಕೆ, ಪಾಯಿಂಟ್ ವೈಸ್ ಬರೆದ್ರು ಓಕೆ. ಓಕೆ, ಸೊ ನಾವು ಎರಡೂ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಯಾಕೆ ಇಂಪಾರ್ಟೆಂಟು ಇವು, ಯಾವ ಉದ್ದೇಶದಿಂದ ಇವು ಇಂಪಾರ್ಟೆಂಟು, ಇವೆಲ್ಲ ನಿಮಗೆ ಗೊತ್ತಿರ್ತವೆ. ಈಗ ನೀವು ಹೇಳ್ತಾ ಹೋಗ್ರಿ, ಏನು ಇದರಿಂದ ಏನಾದ್ರೂ ಉಪಯೋಗ ಇದೆಯಾ ನಮಗೆ? ಎಸ್, ಬಡವರಿಗೆ ಹೆಲ್ಪ್ ಆಗುತ್ತೆ, ವುಮನ್ ಎಂಪವರ್ಮೆಂಟ್ ಆಗುತ್ತೆ. ಮೊದಲನೇದಾಗಿ ಇದು ಆರ್ಥಿಕ ಪ್ರಗತಿಯನ್ನ ಉತ್ತೇಜಿಸುತ್ತದೆ. ಆರ್ಥಿಕ ಪ್ರಗತಿಯನ್ನ ಉತ್ತೇಜಿಸುತ್ತದೆ. ಹೇಗೆ? ರೈಟ್, ಹೇಗೆ? ಈ ಒಂದು ಸಾರ್ವಜನಿಕ ವೆಚ್ಚ ಅಂತಂದ್ರೆ ಸರ್ಕಾರಿ ವೆಚ್ಚ ಆರ್ಥಿಕತೆಯನ್ನ
ಉತ್ತೇಜಿಸಿ ದೀರ್ಘಾವಧಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಈಗ ಎಕ್ಸಾಂಪಲ್ ಸೈಕಲ್ ಕೊಡ್ತಾರೆ ಅನ್ಕೊಳ್ರಿ. ಸೈಕಲ್ ಕೊಡೋದ್ರಿಂದ ಏನಾಗುತ್ತೆ? ಮಕ್ಕಳು ಬೇಗ ಬೇಗ ಸ್ಕೂಲಿಗೆ ಹೋಗ್ತಾರೆ, ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅವರಿಗೆ, ಹೌದಾ? ಅಥವಾ ಉಚಿತ ಬಸ್ ಪ್ರಯಾಣ ಕೊಡ್ತಾರೆ ಅನ್ಕೊಳ್ರಿ. ಉಚಿತ ಬಸ್ ಪ್ರಯಾಣದಿಂದ ಏನಾಗುತ್ತೆ? ಮಹಿಳೆಯರು, ಕೆಲಸ ಮಾಡೋ ಮಹಿಳೆಯರು ಅತ್ಯಂತ ಏನೋ ಹಣ ಕೊಡದೆ ಅವರು ಪ್ರಯಾಣ ಮಾಡ್ಬೋದು. ಈಗ ಏನ್ ಅನ್ಸುತ್ತೆ, ಹಲವಾರು ಮಹಿಳೆಯರು ಕೆಲಸಕ್ಕೆ ಹೋಗ್ತಿರೋದಿಲ್ಲ, ಯಾಕಂದ್ರೆ ಹೋಗಿ ಬರೋ ಚಾರ್ಜಸ್ ದೂರ ಇರುತ್ತೆ, ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ. ಇವಾಗ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಕೊಟ್ಟಾಗ ಮಹಿಳೆಯರದು ಕೂಡ ಇಲ್ಲಿ ಅನುಕೂಲ ಆಗುತ್ತೆ, ಆರ್ಥಿಕ ಪ್ರಗತಿ ಒಂದು ಏನಾಗುತ್ತೆ, ಇಲ್ಲಿ ಉತ್ತೇಜನ ಆಗುತ್ತೆ. ಓಕೆ, ಎರಡನೇದು ಏನಾಗಬಹುದು? ಉತ್ಪಾದಕ ಕ್ಷೇತ್ರ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಏನ್ ಕರಿತೀವಿ. ಮ್ಯಾನುಫ್ಯಾಕ್ಚರಿಂಗ್ ಏನಂತೇಳಿ ಕರಿತೀವಿ ನಾವು ಇದನ್ನ ಕನ್ನಡದಲ್ಲಿ? ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ನಂತರ ಉತ್ಪಾದಕ ಕ್ಷೇತ್ರ ಅಥವಾ ಉದ್ದಿಮೆಗಳಿಗೆ ಇಲ್ಲೇನಾಗುತ್ತೆ? ಲಾಭ ಆಗುತ್ತೆ. ಹೇಗೆ? ಸರ್ಕಾರಿ ಉಚಿತ ಯೋಜನೆಗಳಿಂದ ಏನಾಗುತ್ತೆ? ಬೇಡಿಕೆ ಹೆಚ್ಚಳವಾಗುತ್ತೆ. ಈಗ ಲ್ಯಾಪ್ಟಾಪ್ ಕೊಡ್ಬೇಕಂದ್ರೆ ಲ್ಯಾಪ್ಟಾಪ್ ಕಂಪನಿಗೆ, ಸೈಕಲ್ ಕೊಡಬೇಕು ಅಂದ್ರೆ ಸೈಕಲ್ ಕಂಪನಿಗೆ, ಹೊಲಿಗೆ ಮಾಡಿಕೊಡ್ಬೇಕು ಅಂದ್ರೆ ಹೊಲಿಗೆ ಮೆಷಿನ್ ಕಂಪನಿಗೆ. ಇದರಿಂದ ಏನು? ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಸೊ ಎರಡೂ ಇಲ್ಲಿ ಅಡ್ವಾಂಟೇಜ್ ಅಂತ ಹೇಳ್ಬೋದಾ? ಇಂಡಸ್ಟ್ರಿನೂ ಡೆವಲಪ್ಮೆಂಟ್ ಆಗುತ್ತಾ? ರೈಟ್. ಮೂರನೇದ್ದು ಏನು? ಬಡತನ, ಹಸಿವು ನಿರ್ಮೂಲನೆಗೆ ಇದೊಂದು ಏನೋ ಅವಕಾಶ ಆಗ್ತದೆ. ಬಡತನ ಮತ್ತು ಹಸಿವು ನಿರ್ಮೂಲನೆ ಯಾವ ರೀತಿ? ಉಚಿತ ಅಕ್ಕಿ ಯೋಜನೆಗಳು, ಉಚಿತ ಆಹಾರ ಯೋಜನೆ ಅಥವಾ ಭತ್ಯೆ, ನಿರುದ್ಯೋಗ ಭತ್ಯೆ ಆಗಿರ್ಬೋದು, ಅಥವಾ ಈ ಇತರ ಯೋಜನೆಗಳು ಬಡತನ ಹಸಿವು ನಿರ್ಮೂಲನೆ ಮಾಡಿ ಉಳ್ಳವರು ಮತ್ತು ಉಳ್ಳದವರ ಮಧ್ಯದ ಅಂತರವನ್ನ ಕಡಿಮೆ ಮಾಡುತ್ತೆ. ಕೆಲವೊಂದಿಷ್ಟು ಫ್ರೀಬಿಗಳು ಇದು ಹೆಲ್ಪ್ ಔಟ್ ಆಗುತ್ತೆ. ಈಗ ಒಬ್ಬ ಬಡ ಮಹಿಳೆಗೆ 2,000 ರೂಪಾಯಿ ಸಿಕ್ತು ಅನ್ಕೊಳ್ರಿ, ಅಲ್ಲೂ ಹೆಲ್ಪ್ ಆಗುತ್ತೆ. ಆ ಮಹಿಳೆ ತನ್ನ ದಿನನಿತ್ಯದ ಕೆಲಸವನ್ನ ಮಾಡ್ಕೋಬೇಕು ಅಂದಾಗೆಲ್ಲ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನು ಹೇಳ್ಬೋದು ನೀವು, ಮೂಲಭೂತ ಸೌಕರ್ಯಗಳು ದೊರೀತವೆ ಅಂತ ಹೇಳಿ. ಓಕೆ, ಬರ್ಕೊಂಡ್ರಲ್ಲ ಇದನ್ನೆಲ್ಲರೂ? ಬರ್ಕೊಳ್ರಿ ಬೇಗ, ಕಾಮ. ಓಕೆ, ಜನರ ಭರವಸೆಗಳ ಈಡೇರಿಕೆ. ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳ ಮೇಲೆ ಜನರು ಇಟ್ಟಿರುವ ಆಕಾಂಕ್ಷೆಗಳು ಪೂರೈಕೆಯಾಗಿ ಜನರ ಭರವಸೆಗಳನ್ನ
ಏನಾಗುತ್ತೆ, ಈಡೇರಿಸಿದಂತಾಗುತ್ತದೆ. ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದಲ್ವಾ? ಕ್ಲಿಯರ್ ಇದೆಯಾ? ರೈಟ್. ಇಂಥ ಹಲವಾರು ಸಂವಿಧಾನದ ಆಶಯದಂತೆ ರಾಜ್ಯ ನೀತಿ ನಿರ್ದೇಶನ ತತ್ವ ಮತ್ತು ಕಲ್ಯಾಣ ರಾಜ್ಯದ ಪರಿಕಲ್ಪನೆಗೆ ಸಹಾಯ ಮಾಡುತ್ತದೆ. ಈ ರೀತಿ ಹಲವಾರು ಅಡ್ವಾಂಟೇಜಸ್ ಇವೆ. ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ನಾನು ಹೇಳಿದೆ ಬಡತನ ನಿರ್ಮೂಲನೆ ಅದು ಇದು ಅಂತೇಳಿ ಹೇಳಿದೆ. ನೀವು ಕೂಡ ಇನ್ನೊಂದು ಸ್ವಲ್ಪ ಇದರೊಳಗೆ ಪಾಯಿಂಟ್ಸ್ ಆ್ಯಡ್ ಮಾಡ್ಬೋದು. ಹಲವಾರು ರೈಟ್ ಹಲವಾರು ಯೋಜನೆಗಳು ಭಾರತದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿವೆ. ಯಾವ ಉದಾಹರಣೆಗೆ ಕೆ ಕಾಮರಾಜ್ ಅವರ ಬಿಸಿಯೂಟ ಯೋಜನೆ, ಅಥವಾ ಅಣ್ಣಾದೊರೈ ಅವರ ಉಚಿತ ಅಕ್ಕಿ ಯೋಜನೆ, ಇವನ್ನ ಎನ್ ಟಿ ಆರ್ ಅವರು ಕೂಡ ಈ ರೀತಿ ಯೋಜನೆಗಳನ್ನ ಹೊರಡಿಸಿದ್ರು. ರೈಟ್. ಅಣ್ಣಾದೊರೈ, ಎನ್ ಟಿ ರಾಮರಾವ್ ರವರ ಉಚಿತ ಅಕ್ಕಿ ಯೋಜನೆ, ಅಥವಾ ಚಂದ್ರಬಾಬು ರಾಯ್ಡೂರ್ ಅವರ ಈಗೇನು ಕೃಷಿ ಸಮ್ಮಾನ ನಿಧಿ ಅಂತೇನಿದೆ, ನಾಯ್ಡೂರವರ ರೈತ ಬಂಧು ಯೋಜನೆ, ಅಥವಾ ನಿತೀಶ್ ಕುಮಾರ್ ಅವರ ಉಚಿತ ಸೈಕಲ್ ಯೋಜನೆ, ಉಚಿತ ಬೈಸಿಕಲ್ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳು ಭಾರತದಲ್ಲಿ ಹಲವಾರು ಬದಲಾವಣೆಗಳನ್ನ ತಂದಿವೆ. ಎನ್ ಟಿ ಅವರವರು 2 ರೂಪೀಸ್ ಕೊಟ್ಟಿದ್ರು. ಅಣ್ಣಾದೊರೈ ಮೋಸ್ಟ್ಲಿ 1 ರೂಪೀಸ್ ಏನೋ ಕೊಟ್ಟಿದ್ರು ಅನ್ಸುತ್ತೆ. ಅಣ್ಣಾದೊರೈ 1 ರೂಪಾಯಿಗೆ ಒಂದು ಕೆಜಿ ಅಂತ. ಸಾಕಷ್ಟು ಅಡ್ವಾಂಟೇಜಸ್ ಇವೆ. ಆಮೇಲೆ ನೀವು ಅದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ಯಾವ ರೀತಿ ಅಡ್ವಾಂಟೇಜ್ಗಳಾಗಿವೆ ಅಂತ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಅಡ್ವಾಂಟೇಜಸ್ ಸಿಮಿಲರ್ ಬರ್ದಿದ್ದೀರಾ ಅಥವಾ ಜಾಸ್ತಿ ಬರ್ದಿದ್ದೀರಾ, ಕಡಿಮೆ ಬರ್ದಿದ್ದೀರಾ? ಸರ್ ನಾನು ಬೇರೆನೆ ಬರ್ದಿದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಿ? ಬರ್ದೇ ಇಲ್ಲ ಅನ್ನೋರು ಯೂಸ್ಲೆಸ್ ಫೆಲೋಸ್. ಹೋಮ್ವರ್ಕ್ ಕೊಟ್ಟರೆ ಮಾಡ್ಕೊಂಡ್ಬರ್ಬೇಕು. ಎಷ್ಟು ಜನ ನಿಜ ಹೇಳ್ರಿ ಆನೆಸ್ಟ್ ಆಗಿ? ಸರ್ ನಾನು ಹೋಮ್ವರ್ಕ್ ಮಾಡಿದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಿ ಆನೆಸ್ಟ್ ಆಗಿ? ಸರ್ ನನ್ನ ಮನೆಗೆ ಅವತ್ತು ಮೊನ್ನೆನಾ ನಿನ್ನೆನೇ ಅನ್ಸುತ್ತೆ ಸರ್, ನಾನು ನೀವು ಹೇಳಿದ ಮೇಲೆ ಹೋಗಿ ಮಾಡಿದ್ದೀನಿ ಸರ್ ಅನ್ನೋರು ಎಷ್ಟು ಜನ ಇದ್ದೀರಿ? ಆನೆಸ್ಟ್ ಆಗಿ ಹೇಳ್ರಿ. ನಿಮ್ಮ ಮನೆ ದೇವ್ರ ಮೇಲೆ ಆನೆ. ಯಾರು ಮಾಡಿದ್ದೀರಿ ಎಸ್ ಅಂತ ಬರೀರಿ, ಯಾರು ಮಾಡಿಲ್ಲ ನೋ ಅಂತ ಬರೀರಿ. ಗೊತ್ತಾಗ್ಲಿ ಎಷ್ಟು ಜನ ಸೀರಿಯಸ್ ಆಗಾದ್ರು ಇದೀರಿ ಅಂತ. ನಾ ಮಾಡಿಲ್ಲ. ವರಪ್ರಸಾದ್, ಅನಿತಾ, ಬಸವರಾಜ್ನು, ಗಜಾನನ್ನು, ಚೈತ್ರ ಎಸ್, ಅಮೂಲ್ಯ ಎಸ್, ಸಂಜು ಎಸ್, ಸಂಗೂನು, ಮಾನಸಾನು, ಸತೀಶ್ನು, ಮಾಯಾ, ಸಂದೇಶ್ ಇಲ್ಲ, ರಾಜ್ಕುಮಾರ, ಜ್ಯೋತಿ, ಶ್ರೀಕಾಂತ, ಪವರ್ ಮಾಡಿದ್ರು. ನೋಡ್ರಿ ಎಷ್ಟು ಕಡಿಮೆ ಜನ. ನಾನು ನೀವು ಹಲವಾರು ಸಾರಿ ಹೇಳಿದ್ದೀನಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗಬೇಕಂತಂದ್ರೆ ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗಬೇಕು. ನಾನು ಬರ್ದಿದ್ದನ್ನ ಬರ್ಕೊಳ್ಳೋದ್ರಲ್ಲಿ ಏನಾದರೂ ಸಾಮರ್ಥ್ಯ ವೃದ್ಧಿ ಆಗುತ್ತಾ? ನಾನೇ ಬರ್ದಿದ್ದನ್ನ ಬರ್ಕೊಳ್ಳೋದ್ರಲ್ಲಿ ನಿಮ್ಗೆ ಸಾಮರ್ಥ್ಯ ವೃದ್ಧಿ ಆಗುತ್ತಾ? ಇಲ್ಲ. ನೀವಾಗೇ ನಿಮ್ಮ ಸಾಮರ್ಥ್ಯ ವೃದ್ಧಿಸ್ಕೊಳ್ಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ? ಯಾವಾಗ ನೀವು ಕೂಡ ಎಫರ್ಟ್ ಹಾಕ್ಬೇಕಲ್ಲಿ. ನೀವು ಎಫರ್ಟ್ ಹಾಕದೆ ಸುಮ್ಮನೆ ಈ ರೀತಿ ಮಾಡಬೇಡ್ರಿ. ಇನ್ಮೇಲೆ ಏನೇ ನಾನು ಹೋಮ್ವರ್ಕ್ ಕೊಟ್ಟರು ದಯವಿಟ್ಟು ಬರ್ಕೊಂಡು ಬನ್ನಿ. ಅಂದಾಗ ಮಾತ್ರ ನನಗೂ ಖುಷಿ ಆಗುತ್ತೆ. ಅಲ್ಲ, ರಾಂಗ್ ಆಗ್ಲಿ ಪರವಾಗಿಲ್ಲ, ತಪ್ಪು ಮಾಡೋದು ಸಹಜಾಕನು. ತಿದ್ದಿ ನಡೆಯೋನೇ ಮನುಜಾಕನು ಅಂತ.
ನೋಡ್ರಿ, ನಾವು ಜೀವನದಲ್ಲಿ ಹಲವಾರು ಯಶಸ್ಸುಗಳನ್ನು ಅನುಭವಿಸಿದ್ವಿ, ಹಲವಾರು ವಿಫಲತೆಗಳನ್ನು ಅನುಭವಿಸಿದ್ವಿ. 3 ಸಲ IAS ಇಂಟರ್ವ್ಯೂ ಕೊಟ್ಟಿದ್ದೀನಿ ನಾನು. ಅವಾಗ ಈಗ ಅನಿಸ್ತದೆ, ಅವಾಗ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾನು IAS ಆಗಿರ್ಬೋದಾಗಿತ್ತು. ಆ ಸ್ವಲ್ಪ ಎಫರ್ಟ್ ಏನಿದೆಯಲ್ಲ, ಆ ಎಫರ್ಟ್ ಅದು ಏನಾದ್ರೂ ಮಿಸ್ ಆದ್ರೆ ಅದೇ ನೀವು ಜಾಬ್ ತಗೊಳ್ಳದೇ ಇರೋದಕ್ಕೂ ಅದೇ ಅಷ್ಟೇ ಗ್ಯಾಪ್. ಅದು ದಟ್ ಈಸ್ ದ ಸ್ಮಾಲ್ ಗ್ಯಾಪ್. ಓಕೆ, ಏನಾದ್ರೂ ಮಾಡ್ಕೊಂಡು ಹೋಗ್ರಿ. ನಾನಂತೂ ಹೇಳ್ತಾ ಇದ್ದೀನಿ ಬುದ್ಧಿ ಮಾತು. ಕೇಳೋರು ಕೇಳ್ತೀರ, ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಿದ್ರೆ ಕಥೆಯೆಲ್ಲ ಜೀವನದಲ್ಲಿ ಬರ್ತೀರಿ, ಸಾಧನೆ ಮಾಡದೆ ಹೋದ್ರೆ ಹೀಗೂ ಉಂಟೆದಲ್ಲಿ ಬರ್ತೀರಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದರ ಅನಾನುಕೂಲಗಳು. ಆದರೆ ಈ ಉಚಿತ ಯೋಜನೆಗಳು ಹಲವಾರು ಅನಾನುಕೂಲಗಳು ಮೊದಲನೇದು, ಸಮಗ್ರ ಆರ್ಥಿಕತೆಯ ಸ್ಥಿರತೆ ಹಾಳಾಗುತ್ತದೆ. ಈ ರೀತಿಯ ಉಚಿತ ಯೋಜನೆಗಳನ್ನ ಜಾರಿ ಮಾಡಲು ಸರ್ಕಾರಗಳು ಹೆಚ್ಚಿನ ಹಣವನ್ನ ವೆಚ್ಚ ಮಾಡುತ್ತವೆ. ಹೆಚ್ಚಿನ ಹಣವನ್ನ ಏನು ಮಾಡ್ತವೆ? ವ್ಯರ್ಥ ಮಾಡ್ತವೆ. ರೈಟ್. ಈ ವೆಚ್ಚದಿಂದ ರಾಜ್ಯದ ಹೊಣೆಗಾರಿಕೆಗಳು ಮತ್ತು ಸಾಲಗಳು ಹೆಚ್ಚಾಗುತ್ತದೆ. ವಿತ್ತೀಯ ಕೊರತೆ ಉಂಟಾಗುತ್ತದೆ. ವಿತ್ತೀಯ ಹೊಣೆಗಾರಿಕೆ ಇಲ್ಲದಂತಾಗುತ್ತದೆ. ಈ ವೆಚ್ಚವನ್ನ ಸರಿದೂಗಿಸಲು ಸರ್ಕಾರಗಳು ಇತರ ಕ್ಷೇತ್ರಗಳ ತೆರಿಗೆ ಹೆಚ್ಚಳ ಕೂಡ ಮಾಡಬಹುದು. ಒಟ್ಟಾರೆಯಾಗಿ ಸರ್ಕಾರದ ಆರ್ಥಿಕ ಶಿಸ್ತು ಅಸ್ತವ್ಯಸ್ತವಾಗಿ ಆರ್ಥಿಕ ಹೊರೆ ಹೆಚ್ಚಾಗುತ್ತದೆ. ಸೊ ಬೇಸಿಕಲಿ ಇದೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಉಚಿತ ಯೋಜನೆಗಳಿಗೆ 60,000 ಕೋಟಿ ಬೇಕಂದ್ರು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಹೋದ ವರ್ಷ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರ ಅಧಿಕಾರಕ್ಕೆ ಬಂದಾಗಿಂದ 1,62,000 ಕೋಟಿ ರೂಪಾಯಿ ಬರೀ ಫ್ರೀಗಿ ಸ್ಕೀಮಿಗೆ ಕೊಟ್ಟವರಂತೆ. ಅದೇ ಅವ್ರ ಹತ್ರ ದುಡ್ಡೇ ಇಲ್ಲ. ಪಂಜಾಬ್ನಲ್ಲೂ ಇದೇ ಪರಿಸ್ಥಿತಿ ಇದೆ. ಕರ್ನಾಟಕದ ಮೇಲೂ 5 ಲಕ್ಷ ಕೋಟಿ ಸಾಲ ಇದೆ. ಸೊ ಹಿಂಗಾಗಿ ಸಾಲ ಹೆಚ್ಚಳ ಆಗುತ್ತೆ. ರೈಟ್, ಸಾಲ ಹೆಚ್ಚಳ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಬರ್ಕೊಳ್ರಿ. ಆ 20% ನೋಡ್ರಿ, ಇಂಡಿವಿಜುವಲ್ ಗವರ್ಮೆಂಟ್ ಅಲ್ಲಿ ನಾವು ಒಟ್ಟಾರೆಯಾಗಿ ಬರೀಬೇಕು. ಓಕೆ, ಇನ್ನು ಎರಡನೇದು, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳ
ಪರಿಕಲ್ಪನೆಗೆ ವಿರುದ್ಧ. ಉಚಿತ ಯೋಜನೆಗಳನ್ನ ರಾಜಕೀಯ ಪಕ್ಷಗಳು ಮತದಾರರನ್ನ ಸೆಳೆಯಲು ಅಥವಾ ಪ್ರಭಾವಿಸಲು ಒಂದು ರೀತಿ ಲಂಚದ ರೀತಿಯಲ್ಲಿ ಬಳಸುತ್ತಿದ್ದಾರೆ. ಹೀಗಾಗಿ ಚುನಾವಣೆಗಳು ಮುಕ್ತವಾಗಿ ನಡೆಯುವುದು ಅಸಾಧ್ಯ. ಮೂರನೇದು, ರಾಜಕೀಯ ಪಕ್ಷಗಳ ನಡುವೆ ಏನಾಗುತ್ತೆ? ಅನಾರೋಗ್ಯಕರ ಪೈಪೋಟಿ ಉಂಟಾಗುತ್ತಾ? 10 kg ಕೊಡ್ತೀನಿ ಅಂದ್ರೆ ನಾನು 50 kg ಕೊಡ್ತೀನಿ, ನಾ ಸೈಕಲ್ ಕೊಡ್ತೀನಿ ಅಂದ್ರೆ ನಾನು ಬೈಕ್ ಕೊಡ್ತೀನಿ ಅಂದ್ರೆ ನಾನು ಕಾರ್ ಕೊಡ್ತೀನಿ ಅಂತಂದ್ರೆ ನಾನು ವಿಮಾನನ ಕೊಡ್ತೀನಿ ಅನ್ನೋರು ಇರ್ತಾರೆ. ಹೌದಲ್ಲ? ಎಸ್ ಸರ್. ನೋ ನೋಡ್ರಿ, ಅದಕ್ಕೆ ನಾನು ಹೇಳೋದು, ಹಲವಾರು ಸಮಸ್ಯೆಗಳು ಉಂಟಾಗ್ತವೆ, ಅನಾರೋಗ್ಯಕರ ಪೈಪೋಟಿ ಉಂಟಾಗುತ್ತೆ. ಕಡಿಮೆ ಬೆಲೆಗೆ ಉತ್ಪನ್ನ ನೀಡುವ ಒತ್ತಡದಲ್ಲಿ ಉತ್ಪಾದನಾ ಕ್ಷೇತ್ರ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. 5ನೇದು, ಜನರ ಜೀವನ ಶೈಲಿ ಬದಲಾಗಿ ಜನರು ಉಚಿತ ಯೋಜನೆಗಳ ಮೇಲೆ ಅವಲಂಬಿತರಾಗಬಹುದು. ಹೌದಾ? ಸೊ ಈ ರೀತಿ ಹಲವಾರು ಅನಾನುಕೂಲಗಳು ಇವೆ. ನೀವು ಏನ್ ಮಾಡಬೇಕು? ಬ್ಯಾಲೆನ್ಸ್ ಆಗಿ ಬರೀಬೇಕು. ನೀವು ಅಲ್ಲಿ ನೋಡಿದವಂಗೆ ಯಾವಾಗೂ ಹಿಂಗ ಅನಿಸ್ಬಾರ್ದು, ನೀವು ಇದಕ್ಕೆ ಫೇವ್ರೇಟ್ ಅದನ್ನೇ. ಅನುಕೂಲಗಳನ್ನ ಓದಾಗ ಅವ್ಗೆ ಏನ್ ಅನಿಸ್ಬೇಕು? ಹೌದಪ್ಪ, ಇವ ಇದನ್ನ ಫೇವರೇ ಮಾಡ್ತಾ ಇದ್ದಾನೆ, ಇವನಿಗೂ ಉಚಿತ ಯೋಜನೆಗಳು ಬೇಕು ಅಂತಾನೆ ಅನಿಸ್ಬೇಕು. ಯಾವಾಗ ಅನಾನುಕೂಲಗಳನ್ನು ಓದ್ತಾನೆ ಅವಾಗ ಅನಿಸ್ಬೋದು ಇವಂಗ ಉಚಿತ ಯೋಜನೆಗಳು ಬೇಡ ಅಂತ. ಎರಡೂ ಕಡೆ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು. ಒಂದ್ ಕಡೆ ಇದು ಮಾಡ್ಲೇಬಾರ್ದು. ಸೊ ಇಲ್ಲಿ ಅನುಕೂಲಗಳು ಅನಾನುಕೂಲಗಳು ಎರಡನ್ನೂ ಕೂಡ ಹೇಳಿದ್ದೇನೆ. ಕೊನೆಯಲ್ಲಿ ಕನ್ಕ್ಲೂಷನ್, ಉಪಸಂಹಾರ ಬರೀಬೇಕು. ಎಷ್ಟು ಸ್ಲೈಡ್ ಆಗಿದೆ? 1 2 3 4 5 6, ನಿನ್ನೆ 2 ಆಗಿತ್ತು, 7 8, 3 ಆಗಿತ್ತಲ್ಲ, 9. ಉಪಸಂಹಾರ ಒಂದಾದ್ರೆ ನಮ್ದು ವರ್ಡ್ ಲಿಮಿಟ್ ಕರೆಕ್ಟ್ ಆಗುತ್ತೆ. ಸೊ ಒಂದು ಕೆಲಸ ಮಾಡ್ರಿ, ಟೇಕ್ ಅ ಬ್ರೇಕ್, ಒಂದು 3 minutes ಬ್ರೇಕ್ ತಗೊಳ್ರಿ. ನೀವೇ ಉಪಸಂಹಾರ ಬರ್ಲಿಕ್ಕೆ ಟ್ರೈ ಮಾಡಿ ನೋಡೋಣ. ಅದೇ ಮುಂದಿನ ದಿನ ಉಪಸಂಹಾರ. ಸಚಿನ್, ಸೊ ನೀವೇನ್ ಮಾಡ್ರಿ, ಉಪಸಂಹಾರ ಸ್ವಂತ ಬರ್ಲಿಕ್ಕೆ ಟ್ರೈ ಮಾಡ್ರಿ. ನೆಕ್ಸ್ಟ್ 3 ನಿಮಿಷ ತಗೊಳ್ರಿ. ಅಷ್ಟ್ರಲ್ಲಿ ನಾನು ಬ್ರೇಕ್ ಮುಗಿಸ್ಕೊಂಡು ಬಂದು ನಿಮ್ ಮುಂದೆ ಉಪಸಂಹಾರ ಬರ ತೋರಿಸ್ತೀನಿ. ಓಕೆ, ಆನೆಸ್ಟ್ ಆಗಿ ಟ್ರೈ ಮಾಡ್ಬೇಕು ಬರಲಿಕ್ಕೆ. ಏನ್ ಬರೀತೀರ ಅಂತ ನೋಡೋಣ. ನಾನು ಬರಿತೀನಪ್ಪ ಶ್ರೀಕಾಂತ, ನೀನು ಬರೀ ಫಸ್ಟ್. ನೀ ಬರೋದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಅಲ್ಲಿ ಬಂದು ನಾ ಬರೀತೀನ, ನೀ ಬರೀಬೇಕು. ಯೂಸ್ಲೆಸ್ ಫೆಲೋ. ನೀವು ಪ್ರಾಕ್ಟೀಸ್ ಮಾಡಿ, ನಾನು ಬಂದು ಬರ್ಸೋತೇನೆ ನಾನು. ಓಕೆ, ಚಲೋ ಒಂದು 2 minutes ಬ್ರೇಕ್ ತಗೊಂಡ್ಬನ್ನಿ. ಓಕೆ.
Yes, welcome back to everyone. ಸೊ ಈಗ ಉಪಸಂಹಾರ ಬರಬೇಕು. ಸೊ ಉಪಸಂಹಾರ ಯಾವ ರೀತಿ ಬರೀತೀರಿ? ಉಚಿತ ಯೋಜನೆಗಳು ಬೇಕಾ ಬೇಡವಾ? ಉಚಿತ ಯೋಜನೆಗಳು ಬೇಕಾ ಬೇಡವಾ? ಸ್ವಲ್ಪ ಜನ ನೋ ಅಂತ ಹೇಳ್ತಾ ಇದ್ರಿ, ಸ್ವಲ್ಪ ಜನ ಎಸ್ ಅಂತ ಹೇಳ್ತಾ ಇದ್ರಿ. ಎಲ್ಲರೂ ಬೇಗ ಹೇಳ್ಬೇಕು ನನಗೆ. ನೀವೇನಾದ್ರೂ ಕ್ಲಾಸ್ನಲ್ಲಿ ಹಿಂಗೆ ಒಂದು ಜೀವಂತ ಶವದಂತೆ ನಾನು ಬರ್ಸಿದ್ದನ್ನ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದಿದ್ರೆ ಕ್ಲಾಸಲ್ಲಿ ಏನೂ ಅರ್ಥ ಇರೋದಿಲ್ಲ. ಎಲ್ಲರೂ ಆಕ್ಟಿವ್ ಆಗಿ ಕ್ಲಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕ್ಲಾಸ್ನಲ್ಲಿ ನಿಮ್ಮ ಯೋಚನಾ ಶಕ್ತಿಯನ್ನ ನೀವು ಪ್ರಚುರಪಡಿಸಬೇಕು. ಓಕೆ. ಉಚಿತ ಯೋಜನೆಗಳು ಆರ್ಥಿಕತೆಯನ್ನ ದುರ್ಬಲಗೊಳಿಸಿ ಸಾಲ ಮತ್ತು ಹೊಣೆಗಾರಿಕೆಗಳನ್ನ ಹೆಚ್ಚಿಸಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಿಗೆ ಅಡೆತಡೆಯಾಗಿದ್ದರೂ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಉಳ್ಳದವರಿಗೆ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವೂ ಕೂಡ ಆಗಿದೆ. ಹೀಗಾಗಿ ಉಚಿತ ಯೋಜನೆಗಳನ್ನ ಬಡವರು, ದುರ್ಬಲರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರಿಗೆ ನೀಡುವುದು ಸರಿಯಾಗಿಯೇ ಇದೆ. ಆದರೆ ಈ ಯೋಜನೆಗಳು ಮೂಲಭೂತ ಅವಶ್ಯಕತೆಗಳಿಗೆ ಸೀಮಿತವಾಗಿ ಆರೋಗ್ಯ, ಶಿಕ್ಷಣ, ಆಹಾರ, ವಸತಿಗೆ ಮಾತ್ರ ಲಭಿಸಬೇಕಾಗಿದೆ. ಅನವಶ್ಯಕ ಉಚಿತ ಯೋಜನೆಗಳನ್ನ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ನೀಡದೆ ಜನರ ತೆರಿಗೆಯ ದುಡ್ಡನ್ನ ರಾಜ್ಯ ಮತ್ತು ದೇಶದ ಸರ್ವತೋಮುಖ ಬೆಳವಣಿಗೆಗೆ ಉಪಯೋಗಿಸಬೇಕಿದೆ. ನೋಡ್ರಿ, ಅಡ್ವಾಂಟೇಜಸ್ ಅಲ್ಲಿ ನೀವು ಮಹಿಳಾ ಸಬಲೀಕರಣ, ಅಡ್ವಾಂಟೇಜಸ್ ಬರೆಯುವಾಗ ನೀವು ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ನೀವು ಬರಿಬಹುದು. ಓಕೆ, ಇಲ್ಲಿ 6ನೇ ಪಾಯಿಂಟ್ ಅಂತೇಳಿ ಮಹಿಳಾ ಸಬಲೀಕರಣ, ರೈಟ್. 7ನೇದು ಹಿಂದುಳಿದವರಿಗೆ ಅವಕಾಶ,
ಅವಕಾಶ ಇಂಥ ಪಾಯಿಂಟ್ಗಳನ್ನು ನೀವು ಇಲ್ಲಿ ಆಡ್ ಮಾಡಬಹುದು. ಇನ್ನು ಅನಾನುಕೂಲಗಳಲ್ಲಿ ನೀವು ಅನವಶ್ಯಕ ಉಚಿತ ಯೋಜನೆಗಳ ಬಗ್ಗೆ ನೀವು ಬರಿಬಹುದು. ಉದಾಹರಣೆಗೆ ಏನು, ಈ ತಾಳಿ ಭಾಗ್ಯ ಅಂತೇಳಿ ಮಾಡ್ತಾರೆ, ಕಲರ್ ಟಿವಿ ನೀಡೋದಾಗಿರ್ಬೋದು, ಅಥವಾ ಫ್ರಿಜ್ಜು, ವಾಷಿಂಗ್ ಮಿಷನ್ನು, ಇಂಥವುಗಳನ್ನೆಲ್ಲ ಕೊಡಬಾರ್ದು ಅನ್ನೋದನ್ನು ಕೂಡ ನೀವು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವು ಅನಾವಶ್ಯಕ ಅಲ್ಲ, ಇವು ಒಬ್ಬ ವ್ಯಕ್ತಿಗೆ ಮೂಲಭೂತ ಏನೇನಲ್ಲ ಅವುಗಳನ್ನ ಮಾಡಬಾರ್ದು ಅಂತ. ಸೊ ನಮ್ಮ ಕನ್ಕ್ಲೂಷನ್ ಏನಿದೆ ಬಹಳ ಬ್ಯಾಲೆನ್ಸ್ಡ್ ಇದೆ. ಉಚಿತ ಯೋಜನೆಗಳು ಸರ್ಕಾರಕ್ಕೆ ಹೊರೆ ಆಗುತ್ತೆ, ಆದ್ರೆ ರಾಜ್ಯದ ಕರ್ತವ್ಯ ಅದು ಜನರಿಗೆ ಸೇವೆಗಳನ್ನು ನೀಡೋದು. ಉಚಿತ ಯೋಜನೆಗಳನ್ನು ನೀಡಬೇಕು, ಬಡವರು, ದುರ್ಬಲರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರಿಗೆ ನೀಡಬೇಕು. ಆದ್ರೆ ಮೂಲಭೂತ ಅವಶ್ಯಕತೆಗಳಿಗೆ ಮಾತ್ರ ನೀಡಬೇಕು. ಆರೋಗ್ಯ, ಶಿಕ್ಷಣ, ಆಹಾರ ವ್ಯವಸ್ಥೆಗೆ ಮಾತ್ರ ನೀಡಬೇಕು. ಅನವಶ್ಯಕ ಯೋಜನೆಗಳನ್ನ ಪಕ್ಷಗಳು ನೀಡದೆ ಆ ತೆರಿಗೆಯ ದುಡ್ಡನ್ನ ರಾಜ್ಯ ಮತ್ತು ದೇಶದ ಸರ್ವತೋಮುಖ ಬೆಳವಣಿಗೆಗೆ ಉಪಯೋಗಿಸಬೇಕಿದೆ. ಸರ್, ನಿಮ್ಮ ಪ್ರಕಾರ ಉಚಿತ ಯೋಜನೆ ಸರಿನಾ ತಪ್ಪ ಹೇಳಿ ಸರ್, ಇದರಿಂದ ಮುಂದೆ ಏನಾಗ್ಬೋದು ಸರ್? ನನ್ನ ಪ್ರಕಾರ ಹೇಳಿದೆ ನೋಡ್ರಿ ಇಲ್ಲೇ ಕನ್ಕ್ಲೂಷನ್ ಅಲ್ಲಿ. ಅನ್ನಭಾಗ್ಯಕ್ಕೆ ನನ್ನ ಸಪೋರ್ಟ್ ಇದೆ. ಅನ್ನಭಾಗ್ಯಕ್ಕೆ ನನ್ನ ಸಪೋರ್ಟ್ ಇದೆ. ನಿರುದ್ಯೋಗ ಭತ್ಯೆಗೂ ನನ್ನ ಸಪೋರ್ಟ್ ಇದೆ. ಯಾಕಂತಂದ್ರೆ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿಸಬೇಕು, ಅದಕ್ಕೂ ನನ್ನ ಸಪೋರ್ಟ್ ಇದೆ. ಮುಂದೆ ನೆಕ್ಸ್ಟ್ ಯಾವ್ದು ಉಳಿತು? ಉಚಿತ ವಿದ್ಯುತ್ ನಾನು ಸಪೋರ್ಟ್ ಮಾಡಲ್ಲ. ಉಚಿತ ವಿದ್ಯುತ್ ಯಾಕೆ ಕೊಡಬೇಕು? ವಿದ್ಯುತ್ ಬಳಸ್ತಾ ಇದೆಯಾ ಅಂತಂದ್ರೆ ಅದನ್ನ ತುಂಬಾ ಸಾಮರ್ಥ್ಯ ಇದ್ದಾಗ ಮಾತ್ರ ಬಳಸಬೇಕು. ಓಕೆ, ನೀವೇನಾದ್ರೂ ಬಡ ಕುಟುಂಬಗಳಿಗೆ ಮಾತ್ರ ಕೊಡೋದು ಓಕೆ, ಎಲ್ಲರಿಗೂ ಕೊಡೋದು ಅನವಶ್ಯಕ. ಸ್ತ್ರೀ ಶಕ್ತಿ ಯೋಜನೆ ಕೂಡ ಕೇವಲ ಅತ್ಯಂತ ಕಡುಬಡವ ಕುಟುಂಬಗಳಿಗೆ ಮಾತ್ರ ಕೊಡಬೇಕು. ಬಸ್ ಫ್ರೀ ಪ್ರಯಾಣ ಕೂಡ ಹಂಗೆ ನಾನು ಹೇಳ್ತಿದ್ದೀನಲ್ಲ, ನೀವು ಕೊಟ್ಟರು ಕೂಡ ಬಡವರು, ದುರ್ಬಲರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಕೊಡಬೇಕು. ಎಲ್ಲಾ ಮಹಿಳೆಯರು ಕೊಡೋದು ತಪ್ಪು. ಎಲ್ಲಾ ಮನೆಗಳಿಗೂ ಉಚಿತ ವಿದ್ಯುತ್ ಕೊಡೋದು ತಪ್ಪು. ಟಾರ್ಗೆಟ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕು. ಅದಕ್ಕೆ ನಾನು ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಬರ್ದಿದ್ದೇನೆ, ಬಡವರು, ದುರ್ಬಲರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಇಂಥವ್ರಿಗೆ ಮಾತ್ರ ಕೊಡಬೇಕು. ಅಲ್ಪಸಂಖ್ಯಾತರು ಅಂತಂದ್ರೆ ಬರೀ ನೀವು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಯೋಚನೆ ಮಾಡ್ಬಿಟ್ರಿ. ಲೈಂಗಿಕ ಅಲ್ಪಸಂಖ್ಯಾತರು ಇರ್ತಾರೆ, ಅಂಥವ್ರಿಗೆ ನೀಡಬೇಕಾದಂತ ಅವಶ್ಯಕತೆ ಇರುತ್ತೆ. ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿರ್ತಾರೆ. ಸೊ ಅಂಥವ್ರನ್ನ ಉದ್ದೇಶಿಸಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಂತಿಷ್ಟು ಕಿಲೋಮೀಟರ್ ಅಂತಾನು ಕೊಡಬಹುದು ನೀವು, ಅಥವಾ BPL ಮಹಿಳೆಯರಿಗೆ ಉಚಿತ ವರ್ಕ್ ಪರ್ಮಿಟ್ ಅಂತಾನು ಕೊಡ್ಬೋದು. ಆದ್ರೆ ನಾನು ಈ ಉಚಿತ ಯೋಜನೆಗಳನ್ನ ಕೊಡ್ಲಿಕ್ಕೆ ನನ್ನ ಬೆಂಬಲ ಇದೆ. ಯಾಕಂದ್ರೆ ಭಾರತದಂತ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇದು ಅವಶ್ಯಕತೆ ಇದೆ. ಇದನ್ನು ಕೂಡ ನೀವು ಪಾಯಿಂಟ್ ಮಾಡಿ ಬರ್ರಿ. ಭಾರತದಂತ ಹಿಂದುಳಿದವರಿಗೆ ಇಲ್ಲಿ ಬರ್ಕೊಂಡ್ಬಿಡ್ಬೇಕಾದ್ರೆ, ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ನೀಡುವುದು ಸರಿಯಾಗಿಯೇ ಇದೆ. ನೀವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತಂದ್ರೆ ಇದು ಬೇಡ. ಅನ್ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಆಗಲ್ಲ ಏಲಿಯನ್ ಅವರೇ, ಅದು ಸೀಮಿತ ಅವಧಿಗೆ ಮಾತ್ರ ಇರುತ್ತೆ. ಅಷ್ಟು ಅದು ಯಾಕೆ ದುಡ್ಡು ಅಂತಂದ್ರೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ. 6 ತಿಂಗಳು 1 ವರ್ಷನೂ ಅಷ್ಟೇ ಇರುತ್ತೆ ನಿರುದ್ಯೋಗ ಭತ್ಯೆ. ಇದೇ ವರ್ಷ ಪದವಿ ಮುಗಿಸಿದವರು ಹೇಗೆ ನಿರುದ್ಯೋಗಿಗಳು ಆಗುತ್ತಾರೆ ಸರ್? ಅದನ್ನೇ ಹೇಳ್ತಿದ್ದೀನಲ್ಲ. ಎಷ್ಟೋ ಜನರಿಗೆ ನಾನು ಕಣ್ಣಾರೆ ಕಂಡಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡ್ತಾರೆ, ಸರ್ ನನಗೆ ಅಪ್ಲಿಕೇಶನ್ ಆಗಕ್ಕೆ ದುಡ್ಡಿಲ್ಲ ಸರ್, ದಯವಿಟ್ಟು ನಾನು ಲಿಂಕ್ ಕಳಿಸ್ತೀನಿ, ನನಗೆ ಇದೊಂದು ಮಾಡಿಕೊಡ್ರಿ, ಜಾಬ್ ಆದ್ಮೇಲೆ ವಾಪಸ್ ಕೊಡ್ತೀನಿ. ನಿಮ್ಗೆ ಆನೆಸ್ಟ್ ಆಗಿ ಹೇಳ್ತೀನಿ, ಪ್ರಾಮಾಣಿಕವಾಗಿ, ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಫೀಸ್ ಅನ್ನು ನಾನು ಕಟ್ಟಿದ್ದೀನಿ ನನ್ನ ಸ್ವಂತ ದುಡ್ಡಿನಿಂದ. ಸರ್ ಅನ್ನಭಾಗ್ಯ ಅಮೌಂಟ್ ಕೊಡ್ತಿರೋ ತಪ್ಪು? ಇಲ್ಲಿ ರಾಜಕೀಯ ಇಲ್ಲ ವಿನಾ ಅವರು. ನಾವು ರಾಜ್ಯ, ದೇಶದ ಜನತೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ರಾಜಕೀಯ ನಮ್ಗೆ ಬೇಕಾಗಿಲ್ಲ. ಎಲ್ಲರೂ ಕೊಡ್ತಾರೆ. ಕುಮಾರಸ್ವಾಮಿ ಬಂದ್ರೆ ಅವನು ಕೊಡ್ತಾನೆ, ಸಿದ್ದರಾಮಯ್ಯ ಬಂದ್ರೆ ಅವನು ಕೊಡ್ತಾನೆ, ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಯಾರೋ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಬೇಕು, ಅಥವಾ ಎಲ್ಲೋ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಪಡಿಬೇಕು, ಎಲ್ಲೋ ಒಂದ್ ಕಡೆ ಟ್ರೈನಿಂಗ್ ತಗೋಬೇಕು. ಒಬ್ಬ ವ್ಯಕ್ತಿ ITI ಮುಗಿಸಿರ್ತಾನೆ ಅಥವಾ ಡಿಪ್ಲೊಮಾ ಮುಗಿಸಿರ್ತಾರೆ, ಅವ್ರು ಯಾವ್ದೋ ಒಂದು ಜಾವಾ ಕೋರ್ಸ್ ಮಾಡಬೇಕು, ಅದಕ್ಕೂ ದುಡ್ಡಿರಲ್ಲ ಪಾಪ ವಿದ್ಯಾರ್ಥಿಗಳ ಕಡೆ. ಅಂತವ್ರಿಗೆ ಅನುಕೂಲ ಆಗುತ್ತೆ. ನಿಮ್ಗೆ 6 ತಿಂಗಳಿಂದ 1 ವರ್ಷ, 1.5 ವರ್ಷ ಸಹಾಯಧನ ಸಿಗ್ಲಿ, ಭತ್ಯೆ ಸಿಗ್ಲಿ. 2-3 ವರ್ಷ ಹಿಂದಿನವರು ಹೇಗೆ ಮಾಡೋದು ಅಂತ ಸರ್, ಇದನ್ನ ಅನ್ಸಿಕೆ ಸರ್. ನೋಡ್ರಿ, ಹಂಗ ನೋಡ್ತಾ ಹೋದ್ರೆ ಎಲ್ಲರಿಗೂ ಸಿಗಬೇಕು. ಬಟ್
ನನ್ನ ಅಭಿಪ್ರಾಯ ಏನು, ಆ ಮೊದಲು ಏನಿರ್ತದಲ್ಲ ಡಿಗ್ರಿ ಮುಗಿಸಿದ ತಕ್ಷಣ 1 ವರ್ಷ ಏನಿರುತ್ತಲ್ಲ ಅದೇ ಬಹಳ ಇಂಪಾರ್ಟೆಂಟ್ ನೀವು ಜಾಬ್ ಪಡಿಬೇಕಾದ್ರೆ. ಅಲ್ಲೇ ನೀವು ಡಿಗ್ರಿ ಮುಗಿಸಿದ ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ಅನ್ಅಕಾಡೆಮಿ ಬಗ್ಗೆ ಗೊತ್ತಾಗಿ ಡಿಗ್ರಿ ಮುಗಿದ್ಮೇಲೆ 1 ವರ್ಷ ಸೀರಿಯಸ್ ಆಗಿ ಓದಿದ್ರೆ ಇವತ್ತೊಂದು ಗೌರ್ಮೆಂಟ್ ಜಾಬ್ ಇರ್ತಿತ್ತ ನಿಮ್ಗೆ? ಇರ್ತಿತ್ತ ಇಲ್ವ? ಹಂಗೆ ಇಟ್ ಇಸ್ ವೆರಿ ಸಿಮಿಲರ್ ಟು ದಟ್. ಹಾ, ಕ್ಲಿಯರ್ ಇದೆಯಾ? ಎಲ್ಲರಿಗೂ ಅರ್ಥ ಆಯ್ತಾ ಉಚಿತ ಯೋಜನೆಗಳು ಎಷ್ಟೇ? ಯಾರ್ಯಾರಿಗೆ ಅರ್ಥ ಆಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಫ್ರೀ ಬೀಸ್ ಅಂತ ಹೇಳಿ. ಗಜಾನ ನೀನು ಅರ್ಲಿ, ಬಹಳ ಜನರಿಗೆ ಅದು ಸಿಗಲ್ಲ ಅವಕಾಶ ಅಷ್ಟೇ. ಆಲ್ ರೈಟ್, ಓಕೆ. ಇನ್ನು ನೆಕ್ಸ್ಟ್ ಎಸ್ ಯಾವುದು? ನೆಕ್ಸ್ಟ್ ಎಸ್ ಯಾವುದು? 18ರಿಂದ ಇಂಡಿಯನ್ ಜಿಯೋಗ್ರಫಿ ಇಲ್ಲ, PDO ಶುರು ಆಗುತ್ತೆ. ತುಂಬಾ ಜನ ವಿದ್ಯಾರ್ಥಿಗಳು PDOಗೆನೆ ಒತ್ತಡ ಹಾಕಿದ್ದಾರೆ. ಅನ್ಅಕಾಡೆಮಿ ಅವರು PDO ಮಾಡಿ ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ. ನಾನೆಲ್ಲ ಇಂಡಿಯನ್ ಜಿಯೋಗ್ರಫಿ ಲಾಂಚ್ ಮಾಡಿದ್ದೆ, ಬಟ್ ಅವರು PDO ಮುಗಿಸಿ ಇಂಡಿಯನ್ ಜಿಯೋಗ್ರಫಿ ಮಾಡಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರ್ತಾ ಇರೋದು PDO. ಓಕೆ, ನೆಕ್ಸ್ಟ್ ಯಾವುದು? ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಹಾಗೂ ಅದರಲ್ಲಿ ಭಾರತದ ಪಾತ್ರ. ಹೈಸ್ಕೂಲ್ ಹುಡುಗರಿಗೆ ಟ್ಯಾಬ್ ಕೊಟ್ಟಿದ್ದಾರೆ ಸರ್, ಆದ್ರೆ ಯೂಸ್ಗಿಂತ ಮಿಸ್ಯೂಸ್ನೇ ಜಾಸ್ತಿ ಆಗ್ತದೆ. ಆಬ್ವಿಯಸ್ ಏನು ಮಾಡಕ್ ಬರಲ್ಲ. ಮೋಸ್ಟ್ಲಿ 20ನೇ ತಾರೀಕಿಂದ ಶುರುವಾಗುತ್ತೆ PDO ಪೇಪರ್ 2 ಕೋರ್ಸ್. ವಿಲ್ ಬಿ ಪ್ರೈಸ್ಡ್ ಅಟ್ 699 rupees. ಯಾರು ಪ್ಲಸ್ ಅಲ್ಲಿ ಇದ್ರಿ ಅವರು ಫ್ರೀ ಆಗಿ ನೋಡ್ಬೋದು. ಯಾರ್ಯಾರು ಪ್ಲಸ್ ಅಲ್ಲಿ ಇಲ್ಲ 699 rupeesಗೆ ನೋಡ್ಬೋದು. ಅದಕ್ಕೆ ನೀವು ನೋಡ್ರಿ, ಅಡ್ಮಿಷನ್ ಜಾಸ್ತಿ ಮಾಡಿಸೋದು ನಿಮ್ಮ ಕರ್ತವ್ಯ. ಓಕೆ, ನೀವು ಹೇಳಿದಿರಿ ಅಂತಾನೆ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದ್ರ ಬಗ್ಗೆ ತಿಳಿಸೋದು ನಿಮ್ಮ ಕರ್ತವ್ಯ. ನೋಡ್ರಿ, ಮೊದಲಿಗೆ ಸ್ಕೆಲೆಟನ್ ನೋಡ್ರಿ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸ್ಕೆಲೆಟನ್ ಅನ್ನು ನೋಡ್ರಿ. ಮೊದಲು ಇದು ಯಾಕೆ ಸುದ್ದಿಯಲ್ಲಿದೆ ಇದನ್ನು ಬರೀತೀರಿ. ಸುದ್ದಿಯಲ್ಲಿದೆ, ಇದರ ಇತಿಹಾಸ ಏನು, ಇದರಿಂದ ಆಗ್ತಿರ್ತಕ್ಕಂಥ ಪರಿಣಾಮ ಏನು, ಭಾರತದ ಪಾತ್ರ ಏನಿದೆ, ಇದರಲ್ಲಿ ಭಾರತ ವಿದೇಶಾಂಗ ನೀತಿಗೆ ಯಾವ ರೀತಿ ಇದು ಪರಿಣಾಮ ಉಂಟು ಮಾಡ್ತಾ ಇದೆ. ರೈಟ್. ಆಮೇಲೆ ಮುಂದಿನ ಹಾದಿ ಏನು. ಸೊ 360 ಡಿಗ್ರಿಯಲ್ಲಿ ನೀವೇನೇನು ಬರೀಬೇಕು ಇಲ್ಲಿ? ಇದು ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಆರ್ಥಿಕ ಪರಿಣಾಮ ಯಾವ ರೀತಿ ಬೀರ್ತಾ ಇದೆ, ರೈಟ್. ಅಂತಾರಾಷ್ಟ್ರೀಯ ಸಹಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಮಾನವ ಹಕ್ಕುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದರ ಇತಿಹಾಸ ಏನಿದೆ, ಇದಕ್ಕೆ ಪರಿಹಾರ ಏನಿದೆ, ಎಲ್ಲ ವಿಷಯಗಳನ್ನ ನೀವು ಬರಿಬೇಕು. ಓಕೆ, ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಅರ್ಥ ಆಯ್ತು?